ನಮಸ್ಕಾರ. ನನ್ನ ಹೆಸರು ಉಮರ್ ಫಾರೂಕ್ ಅಂತೇಳಿ, ಮಿಂಚೇರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು. ಅಂದಿನ ದಿನಗಳಲ್ಲಿ ಮಿಂಚೇರಿ ಜಾಮಿಯಾ ಮಸೀದಿಗೆ 4 ಎಕರೆ ಭೂಮಿಯನ್ನು ಖರೀದಿ ಮಾಡಿರ್ತಾರೆ. ಎಲ್ಲ ಗ್ರಾಮಸ್ಥರು ಚಂದ ವಸೂಲಿ ಮಾಡಿ ಕಲ್ಲು ಮಣ್ಣು ಒತ್ತಿ ಅಂದಿನ ದಿನಗಳಲ್ಲಿ ಎಲ್ಲ ಸೇರಿಕೊಂಡು ಅಂದಿನ ದಿನದಲ್ಲಿ ಇರ್ತಕ್ಕಂಥ ಮುತುವಲ್ಲಿ ಮಕ್ತುಮ್ ಸಾಬ್ ಅವರಿಗೆ ಕ್ರಯ ಮಾಡಿಸಿರ್ತಾರೆ. ಅವರು ಎಲ್ಲರನ್ನು ಒಪ್ಪಿಗೆ ಮೇರೆಗೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಅಂದಿನ ದಿನಗಳೇ ಶಾಂತಿವಾಗಿ 1996-97ರಲ್ಲಿ ಒಫ್ಗೆ ಬಂದು ಸೀಡಿಟ್ ಮಾಡಿಕೊಟ್ಟಿರ್ತಾರೆ. ಅವಾಗ ನಮ್ಮ ಗ್ರಾಮಸ್ಥರು ಏನಂತ ತಿಳ್ಕೊಂಡಿರ್ತಾರೆ, ಎಲ್ಲ ಒಫಲ್ಲಿ ಸೇರ್ಬಿಟ್ಟಿದೆ, ನಮ್ಮ ಭೂಮಿ ನಮಗೆ ಸೇಫ್ ಆಗಿದೆ ಅಂತ ತಿಳ್ಕೊಂಡಿದ್ವಿ. ಅವಾಗ ನಮ್ಗೆ ಗೊತ್ತಾಗ್ಲಿಲ್ಲ. ಯಾವಾಗ ಗೊತ್ತಾಯ್ತಂದ್ರೆ ಈ KRDB ಅವರು ಏನು ಭೂಮಿಯನ್ನು ಅಕ್ವಿಸಿಷನ್ ಮಾಡಿದ್ರು ಜೀನ್ಸ್ ಪ್ಲಾಟ್ ಪಾರ್ಕ್ಗೆ, ಅವಾಗ ನಮ್ಗೇನಾಯ್ತು 2025ರಲ್ಲಿ ಜೀನ್ಸ್ ಕ್ಯಾಪಿಟಲ್ ಅಂತೇಳಿ ಇದು ಮಾಡಿದ್ರು, ನೇಮಕ ಮಾಡಿದ್ರು. ಆ ಭೂಮಿಗೆ ಸಂಜನಾಕೋಟೆ ಸರ್ವೆ ನಂಬರ್ ಅದು 88 4 ಎಕರೆ ಭೂಮಿಯನ್ನು ಸಂಜನಾಕೋಟೆ ಸರ್ವೆ ನಂಬರ್ ನಲ್ಲಿ ಇರುತ್ತದೆ. ಆ ಭೂಮಿಯನ್ನು ನಾವೇನ್ ಮಾಡಿದ್ವಿ, ನಮ್ಮ ಗ್ರಾಮಸ್ಥರ ಭೂಮಿ, ಮಸೀದಿ ಭೂಮಿ ನಮಗೆ ಸೇರ್ತಕ್ಕದ್ದು ಅದಂತೇಳಿ ತಿಳ್ಕೊಂಡು ವಫ್ ಅವರಿಗೆ ಹೋಗಿದ್ವಿ. ನಮ್ಮ ಗ್ರಾಮಸ್ಥಕ್ಕೆ ಬರಬೇಕದು ಅನುದಾನ ಏನು ಬಿಡುಗಡೆ ಆಗುತ್ತೆ ಅದು ನಮ್ಮ ಗ್ರಾಮಕ್ಕೆ ಸೇರಿದ್ದು, ನಮ್ಮ ಗ್ರಾಮಸ್ಥರ ಒಪ್ಪಿಗೆ ಮೇರೆಗೆ ನಮಗೆ ನೀಡತಕ್ಕದ್ದು ಅಂತ ಕೇಳ್ಕೊಂಡು ಹೋದ್ವಿ ವಫ್ ಅವ್ರ ಹತ್ರ ಹೋದಾಗ ಒಮನ್ ಖಾನ್ ಅವರು ಅಧ್ಯಕ್ಷರಿದ್ದ ಅಂದಿನ ದಿನ ಇದ್ದಾಗ ಅವ್ರೇನ್ ಹೇಳಿದ್ರು, ಇದು RTC ಅವ್ರ ಹೆಸರಿಗೆ ಇದೆ, ಪಾಣಿ ಅವ್ರ RTCಗೆ, ಮ್ಯೂಟೇಶನ್ ಅವ್ರ ಹೆಸರಿಗೆ ಇದೆ, ನಿಮ್ಗೆ ಏನು ಸೇರಿದ್ದಲ್ಲ ಅಂತೇಳಿ ನಮ್ಮ ಮಕ್ಕದ ಮೇಲೆ ವಸ್ತು ಅವತ್ತಿನ ದಿನ. ಅವಾಗ ನಾವೇನ್ ತಿಳ್ಕೊಂಡಿವಿ, ನಮ್ಮ ಹತ್ರ ಇದ್ದಿದ್ದ ದಾಖಲಾತಿ ಏನಂದ್ರೆ ಅವರು ಸೀಡೇಟ್ ಮಾಡಿಕೊಟ್ಟಿರ್ತಕ್ಕಂಥ 1996-97ರಲ್ಲಿ ಸುಲ್ತಾನ್ ಸಾಬ್ ಅವರ ಜೊತೆಗೆ ಸೇರಿ ಅಲ್ಲಿ ಅಂದಿನ ದಿನಗಳಿರ್ತಕ್ಕಂಥ ಸೆಕೆಂಡ್ ಸರ್ವೆ ಕೂಡ ಆಗಿರ್ತದೆ. ಆವಾಗ ಅದು ಜಾಮಿಯಾ ಮಸೀದಿ ಅಂತ ಹೇಳಿ ಸರ್ವೆ ಆಗಿರೋದು. ಆಗ ಈ ಭೂಮಿಯನ್ನು ನಾವು ನಮ್ಮ ಸ್ವಂತ ಭೂಮಿ ಅಂತ ತಿಳ್ಕೊಂಡು ಒಫಲ್ಲಿ ಇದೆ ಅಂತೇಳಿ ಇಷ್ಟು ದಿನಗಳನ್ನು ನಮ್ಗೆ ಗಮನಕ್ಕಿದ್ದಿಲ್ಲ. ನಮ್ಗೆ ಯಾವಾಗ ಗಮನಕ್ಕೆ ಬಂತಂದ್ರೆ KRDB ಅವರು ಯಾವಾಗ ಅಕ್ವಾಫೇರ್ ಮಾಡಿದ್ರು ಅವಾಗೇ ನಮಗೆ ಗೊತ್ತಾಗಿದ್ದು. ನಾವು ಅವಾಗ ಪ್ರಶ್ನೆ ಮಾಡಿದಾಗ ಉಮೇನ್ ಖಾನ್ ಅವರು ನಮ್ಮ ಮೇಲೇನೆ ಹೇಳಿದ್ರು, ನೀವು ಇದು ಭೂಮಿ ಮೇಲೆ ನೀವು ಯಾವುದೇ ಅಧಿಕಾರ ಇಲ್ಲ ನಿಮಗೆ, ನೀವು ಯಾಕಂದ್ರೆ ಗ್ರಾಮಸ್ಥರು ಸೀಡೆಡ್ ಮಾಡಿರತಕ್ಕಂಥ ದಾಖಲಾತಿಗಳು ಎಲ್ಲ ಮಕ್ತುಮ್ ಸಾಬ್ ಅವರ ಹೆಸರಿಗೆ ಇದ್ದಾವೆ, ನಿಮ್ಗೇನು ಸಂಬಂಧಪಟ್ಟದ್ದಲ್ಲ ಅಂತ ಹೇಳಿದಾಗ ಅವರು ಮಿಂಗಲ್ ಆಗಿ ರಾಜಕೀಯ ಕೈವಾಡ ಇಟ್ಕೊಂಡು ಎಲ್ಲರೂ ರಾಜಕೀಯ ನಾಯಕರುಗಳು ಏನಿದ್ದಾರೆ ನಮ್ಮ ಬಳ್ಳಾರಿ ನಾಯಕರುಗಳು ಅವರೆಲ್ಲ ಅವರಿಗೆ ಬೆಂಬಲ ಕೊಟ್ಟು ಅವರಿಗೆ ದುರಾಸೆ ಆಲೋಚನೆಗಳು ತಂದು ಇವತ್ತು ನಮ್ಮ ಗ್ರಾಮಕ್ಕೆ ಅನ್ಯಾಯ ಮಾಡ್ತಿದ್ದಾರೆ. ಅದು ದೇವರ ಆಸ್ತಿ, ಮಸೀದಿ ಆಸ್ತಿ ಅಂದ್ರೆ ನಮ್ಮ ಆಸ್ತಿ ಅಲ್ಲ, ನಿಮ್ಮ ಆಸ್ತಿ ಅಲ್ಲ, ಅದು ಮಸೀದಿ ದೇವರ ಆಸ್ತಿ, ಅದು ದೇವರಿಗೆ ಸೇರ್ತಕ್ಕಂಥ ಆಸ್ತಿಯನ್ನ ಇವತ್ತು ದುರ್ಬಳಕೆ ಮಾಡ್ತಿರ್ತಕ್ಕಂಥ ನಾಯಕರುಗಳಿಗೆ ನನ್ನ ಧಿಕ್ಕಾರ ಆಗಿರಲಿ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಪೀಳಿಗೆಗಾಗಿ ನಾವು ಆಸ್ತಿ ಬದಲಿಗೆ ಆಸ್ತಿ ಖರೀದಿ ಮಾಡಬೇಕೆಂಬುದು ನಮ್ಮದು ಒಂದು ಛಲ ಇದೆ. ಗ್ರಾಮಸ್ಥರೆಲ್ಲ ಅದಕ್ಕೆ ಒಪ್ಪಿಗಿದ್ದಾರೆ. ಇವರು ನಾಯಕರು ಏನಿದ್ದಾರೆ ಅವ್ರಿಗೆ ಬೆಂಬಲ ಕೊಟ್ಟು ನಾವು ನಮ್ಮದೇ ಭೂಮಿ ಅಂತ ಹೇಳ್ಕೊಂಡು, ಯಾಕಂದ್ರೆ ನಮ್ಮ ಹತ್ರ ದಾಖಲಾತಿಗಳು ಇಲ್ಲ, ಅವ್ರ ದಾಖಲಾತಿ ಅವ್ರ ಹೆಸರಿಗಿದ್ದಾವೆ, ಆ ವಿಚಾರವಾಗಿ ಅವರು ನಮ್ಮದೇ ಅಂತೇಳಿ ಹೇಳ್ಕೊತಿದ್ದಾರೆ. ಅದ್ರ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಿದ್ವಿ ವಫ್ ವಿರುದ್ಧ. ಯಾಕಂದ್ರೆ ಅದು ನೈಮ್ ಅಂತೇಳಿ ಅಡ್ವೊಕೇಟ್ ಇದ್ದಾರೆ, ಅದು ಕೋರ್ಟಲ್ಲಿ ಇದೆ ಭೂಮಿ 88 ಸರ್ವೆ ನಂಬರ್ದು 4 ಎಕರೆ ಭೂಮಿಯನ್ನು 4 ಎಕರೆ ಭೂಮಿಯನ್ನು ಎಕರೆಗೆ 40 ಲಕ್ಷದಂತೆ 1,60,00,000 ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ KRDB ಅವರು. ಆ ಟ್ರೂ ಕಾಪಿ ಕೂಡ ತಿದ್ದುಪಡಿ ಮಾಡಿರ್ತಾರೆ. ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ, ಕೋರ್ಟ್ಗೆ ಸ್ಟೇ ಹಾಕ್ಸ್ಕೊಂಡು ನಮ್ಮ ಬಳ್ಳಾರಿ ಕೋರ್ಟ್ಗೆ ಜಮಾ ಮಾಡಿಸಿದ್ವಿ. ಅದ್ರ ವಿಚಾರವಾಗಿ ಕೋರ್ಟಲ್ಲಿ ನಡೀತಿದೆ ಕೇಸು. ಅದನ್ನ ಈ ಅಡ್ವೊಕೇಟ್ಗಳು ಏನಿದ್ದಾರೆ ಅವರು ವಫ್ ವಿರುದ್ಧ ಇರ್ತಕ್ಕಂಥ ಅಡ್ವೊಕೇಟ್ಗಳಿಗೆ ನೇಮಕ ಮಾಡಿ ನಾವು ಕೇಳ್ತಿರೋದು ಒಂದೇ, ನಮ್ಮ ಧ್ವನಿ ಏನಂದ್ರೆ ಇವತ್ತೇನು ನೈಮ್ ಅಂತ ಹೇಳಿದ್ದಾರೆ, ಇದೇ ಕಬರ್ಸ್ತಾನ್ 6 ಎಕರೆ ಭೂಮಿಯನ್ನು ವಿರುದ್ಧವಾಗಿ ಹೋರಾಟ ಅಂತ ಮಾಡ್ತಿದ್ದಾರೆ ಅವರು. ಯಾವ್ದು ವಿಚಾರವಾಗಿ 6 ಎಕರೆ ಭೂಮಿ ಕಬರ್ಸ್ತಾನ್ದು ವಫ್ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಅಂತ ಅಡ್ವೊಕೇಟ್ಗಳು ಬೇಡ, ನಮಗೇನಿದೆ ಸತ್ಯಮೂರ್ತಿ ಸಾರ್ ಅಂತೇಳಿ ನಿಯತ್ತಿನ ಮನುಷ್ಯರು ನ್ಯಾಯವಾದವಾಗಿ ಚಾಗನೂರು ಕೇಸನ್ನು ಗೆದ್ದಂತಕ್ಕಂತ ಇದನ್ನು ಕೊಡ್ರಿ ಅಂತ ಕೇಳಿದಾಗ ಅವರು ನಮ್ಮನ್ನು ನಾವು ಹೇಳ್ದಂಗೆ ಕೇಳಬೇಕು, ನಿಮ್ಮ ಗ್ರಾಮಸ್ಥರದ್ದು ಕೇಳಂಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು? ರಿಯಾಜ್ ಅಹಮದ್ ಒಫ್ ಮೆಂಬರ್ ಇದ್ದಾರೆ ಅವರು. ಇವತ್ತಿನ ದಿನಗಳಲ್ಲಿ ನಮ್ಮ ಒಫ್ ಮೆಂಬರ್ ನಾಸಿರ್ ಹುಸೇನ್ ಸಾರ್ ಅವರು ಇದ್ದಾರೆ. ಅದೇ ರೀತಿ ನಮ್ಮ ಬಳ್ಳಾರಿ ಗ್ರಾಮಾಂತರ ಶಾಸಕರು ಇದ್ದಾರೆ. ಎಲ್ಲರ ಗಮನಕ್ಕೆ ಇದು ಇದೆ. ಅವ್ರು ಯಾವುದೇ ತಳದ ಎಚ್ಚೆತ್ಕೊಂಡಿರ್ತಾರ ಅವ್ರ ವಿರುದ್ಧ ನಾವು ಇದು ಮಾಡಿದ್ವಿ. ನಾಗೇಂದ್ರ ಅವ್ರ ಗಮನಕ್ಕೆ ಪುನಃ ಬಂದಿದೆ. ಅವರೆಲ್ಲ ಸಪೋರ್ಟ್ ಮಾಡ್ತಾರೆ, ಹಿಂದಲಿದ್ದ ಯಾರು ಸಪೋರ್ಟ್ ಮಾಡ್ತಾರೆ. ಇದಕ್ಕ ಬಹಳ ಅನ್ಯಾಯ ಆಗ್ತಿದೆ. ಈಗ ನಿಮ್ಮ ಕಡೆಯಿಂದ ನಮಗೆ ಬಹಳ ಉಪಕಾರ ಏನಂದ್ರಪ್ಪ, ನಮ್ಗೆ ಉಳಿಸ್ಕೊಡ್ಬೇಕು, ನಮ್ಮ ದೇವರ ಆಸ್ತಿ ಅದ, ನಮ್ಮ ಮಸೀದಿ ಆಸ್ತಿ ಉಳಿಸ್ಕೊಡ್ರಿ ಅಂತೇಳಿ ನಿಮ್ಮಲ್ಲಿ ಕಳಕಳಿ ಮನವಿ ಮಾಡ್ಕೊಂತೀವಿ.